रोज उठ के बदलाव बदलाव बदलाव। सी इसका निर्णय हम तीनों मिलके लेंगे। आप लोग ऐसा घुमा फिरा के बोलते हैं कि सोनिया गांधी इन्हों कौन है, इन्हों नहीं लेते, या राहुल गांधी, ऐसा नहीं होता। भी डेट फिक्स नहीं हुआ तो मैं कैसा बोलूं कि वो बदल हो रहा, नहीं बदल हो रहा। तो जब होगा तो जरूर मैं आप लोगों को बताऊंगा। ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಇನ್ನೂ ಯಾವುದೇ ತೀರ್ಮಾನ ಆಗಿಲ್ಲ. ಹೀಗಾಗಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೋ ಇಲ್ವೋ ಅನ್ನೋದನ್ನ ಹೇಗೆ ಹೇಳಲಿ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ಚರ್ಚಿಸೋದಕ್ಕೆ ಇನ್ನೂ ದಿನಾಂಕ ನಿಗದಿಯಾಗಿಲ್ಲ. ಟೈಮ್ ನಿಗದಿ ಆದ್ಮೇಲೆ ನಾವು ಏನ್ ನಿರ್ಧಾರ ತೆಗೆದುಕೊಳ್ಬೇಕೋ ಅದನ್ನ ತಗೋತೀವಿ. ಸಿಎಂ ಬದಲಾವಣೆ ಬಗ್ಗೆ ಸುಮ್ಮನೆ ತಪ್ಪು ಸಂದೇಶ ಕೊಡಬೇಡಿ. ಏನೇ ನಿರ್ಣಯ ತೆಗೆದುಕೊಂಡ್ರೂ ಪಕ್ಷಕ್ಕೆ ಏನ್ ಪರಿಣಾಮ ಆಗುತ್ತೆ ಅನ್ನೋದನ್ನ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ. ಹಾಗೆ ರಾಜ್ಯದ ಹಿತದೃಷ್ಟಿಯಿಂದ ನಿರ್ಣಯ ತೆಗೆದುಕೊಳ್ತೀವಿ. ಎಲ್ಲರೂ ಅದಕ್ಕೆ ಬೆಂಬಲಿಸಬೇಕು ಅಂತ ಹೇಳಿದ್ರು. ಹಾಗೇನೆ ಈ ನಿರ್ಧಾರವನ್ನ ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರ ಜೊತೆ ಸೇರಿನೇ ತೆಗೆದುಕೊಳ್ಬೇಕು. ಇತರ ಹಿರಿಯ ನಾಯಕರ ಜೊತೆನೂ ಚರ್ಚೆ ಮಾಡ್ತೀವಿ. ಯಾವಾಗ ನಿರ್ಧಾರ ತಗೋತೀವಿ ಅನ್ನೋದನ್ನು ಕೂಡ ನಾವು ನಿಮಗೆ ತಿಳಿಸ್ತೀವಿ ಅಂತಾನು ಹೇಳಿದ್ದಾರೆ. ಇಲ್ಲಿಗೆ ಮೇ 15ಕ್ಕೆ ಏನು ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಸಿಗುತ್ತೆ, ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಂತೆಲ್ಲ ಸುದ್ದಿಗಳು ಹರಿದಾಡ್ತಾ ಇದ್ವೋ ಅದೆಲ್ಲದಕ್ಕೂ ಕೂಡ ಒಂದು ರೀತಿ ಎಳ್ಳು ನೀರು ಬಿಟ್ಟಂಗಾಗಿದೆ. मैंने ये कहा कि जो रोज उठ के बदलाव बदलाव बदलाव, सी इसका निर्णय हम तीनों मिलके लेंगे। मैं एज ए AICC प्रेसिडेंट और सोनिया गांधी जी एज ए CPP प्रेसिडेंट और LOP राहुल गांधी लीडर ऑफ द अपोजिशन, इसीलिए मैं हमेशा तीनों मिलके करते हैं बोलने में। आप लोग ऐसा घुमा फिरा के बोलते हैं कि सोनिया गांधी इन्हों कौन है, इन्हों नहीं लेते, या राहुल गांधी, ऐसा नहीं होता। हाईकमांड में बहुत हम विचार विनिमय करते हैं, दूसरे सीनियर लीडर से भी हम विचार विनिमय करते हैं। इसका क्या परिणाम होता है, क्या नहीं होता, इसको देखकर हम कदम उठाते हैं। इसीलिए हम तीनों मिलके जब एक डेट फिक्स करेंगे वो निर्णय लेंगे। लेकिन अब जब अभी डेट फिक्स नहीं हुआ तो मैं कैसा बोलूं कि वो बदल हो रहा, नहीं बदल हो रहा। तो जब होगा तो जरूर मैं आप लोगों को बताऊंगा। कृपया आप लोग इसको मिस इंटरप्रेट मत करो, उसके लिए भी मैं अवॉइड करता हूं बहुत बार। लेकिन आप सच इसको लिखिए कि जो भी हम कहेंगे वो करके दिखाएंगे। जो निर्णय होगा वो निर्णय राज्य के हित में हम करने जाएंगे और सबको सपोर्ट करना पड़ेगा। जो भी निर्णय हाईकमांड लेंगे। ಡೈಲಿ ಹೋಗ್ತಾರೆ ಸರ್, ದಲಿತ ಸಿಎಂ ಮಾಡಬೇಕಂತ ಡೆಲಿಗೇಷನ್ ಸೋನಿಯಾ ಗಾಂಧಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ರು. ನನಗೆ ಅದು ಗೊತ್ತು ಸರ್, ರಾಜ್ಯದಲ್ಲಿ ದಲಿತ ಸಿಎಂ ಆಗಬೇಕಂತ ಕೇಳಿದ್ರು. ಓಕೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.